ಕೋಲಿ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ಶೀಘ್ರದಲ್ಲೇ ಕೇಂದ್ರಕ್ಕೆ ಪ್ರಸ್ತಾವನೆ. ತಿಪ್ಪಣ್ಣಪ್ಪ ಕಮಕನೂರು. ಕೋಲಿ ಸಮಾಜದ ಪರ್ಯಾಯ ಜಾತಿಗಳನ್ನು ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸುವ ಕುರಿತು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಿದ್ದು, ರಾಜ್ಯದ 75 ಶಾಸಕರು ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಶೀಘ್ರದಲ್ಲೇ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರು ಹೇಳಿದರು. ತಾಲೂಕಿನ ಹೊನಗುಂಟ ಗ್ರಾಮದಲ್ಲಿ ಕೋಲಿ ಸಮಾಜದ ವತಿಯಿಂದ ಆಯೋಜಿಸಿದ್ದ ನಿಜಶರಣ ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯೋತ್ಸವವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕೋಲಿ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡುವಲ್ಲಿ ಎದುರಾಗುತ್ತಿರುವ ತೊಂದರೆಗಳನ್ನು ಜಿಲ್ಲೆಯಲ್ಲಿ ನಿವಾರಿಸಲು ಕ್ರಮ ಕೈಗೊಳ್ಳಲಾಗುವುದು. ಅಲ್ಲದೆ ಕಲಬುರಗಿ ನಗರದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಪ್ರತಿಮೆಯನ್ನು ಶೀಘ್ರದಲ್ಲೇ ಸ್ಥಾಪಿಸಲಾಗುವುದು ಎಂದು ಅವರು ತಿಳಿಸಿದರು. ನಿನ್ನೆ ದಿನ ಪ್ರಿಯಾಂಕ್ ಖರ್ಗೆಜಿಯವರು ಈ ಎಸ್ಟಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನೇ ಮಾತಾಡಿದ್ದಾರೆ. 3-4 ದಿನದಲ್ಲಿ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರ್ಕಿ ಎಂಬ ಪದಗಳನ್ನು ಕೇಂದ್ರಕ್ಕೆ ಎಸ್ಟಿ ಸಲುವಾಗಿ ಪ್ರಸ್ತಾವನೆ ಕಳಿಸಲು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಪ್ರಿಯಾಂಕ್ ಖರ್ಗೆಜಿ ಅವರ ಉಸ್ತುವಾರಿ ಮಂತ್ರಿಗಳ ಉಸ್ತುವಾರಿಯಲ್ಲಿ ಗುಲ್ಬರ್ಗಾದಲ್ಲಿರ್ತಕ್ಕಂಥ ಶರಣಪ್ರಕಾಶ್ ಪಾಟೀಲರು, ಆಮೇಲೆ ಶರಣಬಸಪ್ಪ ದರ್ಶನಪುರವರು, ಈಶ್ವರ್ ಖಂಡ್ರೆಯವರು, ಇತರ ಎಲ್ಲ ಶಾಸಕರು, ಗುಲ್ಬರ್ಗ, ಬೀದರ್, ರಾಯಚೂರು ಎಲ್ಲ ಶಾಸಕರು ಒಳಗಡೆ ಒಂದು ಸಭೆ ಮಾಡ್ತಾ ಇದ್ದೀವಿ. ಈ ಸಭೆಯ ಮೂಲಕ ಕುಲಶಾಸ್ತ್ರ ಅಧ್ಯಯನದೊಡನೆ ಕೋಲಿ, ಕಬ್ಬಲಿಗ, ಇನ್ನಿತರ ಪರ್ಯಾಯ ಪದಗಳೆಂಬ 5 ಪದಗಳು ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ತಾ ಇದ್ದೀವಿ. ಆಮೇಲೆ ಅಂಬಿಗರ ಚೌಡಯ್ಯನ ಮೂರ್ತಿ ಗುಲ್ಬರ್ಗದಲ್ಲಿ ಸ್ಥಾಪನೆ ಆಗಬೇಕೆಂದು ಈಗಾಗಲೇ ಕ್ಯಾಬಿನೆಟ್ ನಿರ್ಣಯ ಆಗಿದೆ. ಆ ನಿರ್ಣಯದ ಪ್ರಕಾರ ನಮಗೆ ಕಾರ್ಪೊರೇಷನ್ ಮುಖ್ಯ ದ್ವಾರದಲ್ಲಿ ಸ್ಥಳ ಸಿಕ್ಕಿದೆ. 2 ತಿಂಗಳಲ್ಲಿ ಅಂಬಿಗರ ಚೌಡಯ್ಯನ ಮೂರ್ತಿಯನ್ನು ಗುಲ್ಬರ್ಗ ನಗರದಲ್ಲಿ ಸ್ಥಾಪನೆ ಮಾಡಿ ರಾಜ್ಯದ ಮುಖ್ಯಮಂತ್ರಿ, ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇವರೆಲ್ಲರನ್ನು ಪ್ರಿಯಾಂಕ್ ಖರ್ಗೆ ಉಸ್ತುವಾರಿಯಲ್ಲಿ ಒಂದು 50,000 ನಮ್ಮ ಕೋಲಿ ಸಮಾಜವನ್ನು ಸೇರಿಸಿ ಬೃಹತ್ ಮಟ್ಟದ ಕಾರ್ಯಕ್ರಮ ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಸಂದೇಶ ಹೋಗಲಿ. ಕೋಲಿ ಸಮಾಜ ಜನ ಒಗ್ಗಟ್ಟಾಗಿದ್ದರೆ ಒಗ್ಗಟ್ಟಿನ ಶಕ್ತಿ ಇದೆ ಎಂಬ ತೋರಿಸುವ ಸಲುವಾಗಿ ನಾವು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 12ನೇ ಶತಮಾನದಲ್ಲಿ ನಾವು ಕರೆದಿದ್ದಲ್ಲ ಅಂಬಿಗರ ಚೌಡಯ್ಯ ಅಂತೇಳಿ, ನಿಜಶರಣ ಅಂಬಿಗರ ಚೌಡಯ್ಯ ಅಂತೇಳಿ ಬಸವಣ್ಣವರು ಇದ್ದಿದ್ದೇ ಇದ್ದಂಗೆ ಸತ್ಯದ ಪ್ರಕಾರ ಮಾತಾಡಿ ಸತ್ಯವನ್ನೇ ಹೇಳಿದಂಥ ಅಂಬಿಗರ ಚೌಡಯ್ಯ ನಮ್ಮ ವಿಚಾರಗಳನ್ನು ಕೇಳಿ ಸಾಕ್ಷಾತ್ ಬಸವಣ್ಣವರೇ ನಿಜಶರಣ ಅಂಬಿಗರ ಚೌಡಯ್ಯನ ಹೆಸರಿಟ್ಟಿದ್ದರು. ಅವರ ಮೂರ್ತಿ ಗುಲ್ಬರ್ಗದಲ್ಲಿ ಆಗಬೇಕು, ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಆಗಬೇಕಂತೇಳಿ ನಮ್ಮ ಹೋರಾಟ ನಡೆದಿದೆ. ಈಗಾಗಲೇ ಒಂದು ಕ್ಯಾಬಿನೆಟ್ ಮೂಲಕ ನಮಗೆ ಸ್ಥಳ ಕೊಟ್ಟಿದ್ದಾರೆ ಗುಲ್ಬರ್ಗದಲ್ಲಿ. ಅದೇ ಮಾದರಿಯಲ್ಲಿ ಬೆಂಗಳೂರು ನಗರದಲ್ಲಿ ಕೂಡ ವಿಧಾನಸೌಧದಲ್ಲಿ ಅಂಬೇಡ್ಕರ್ ಜಯಂತಿ ಸ್ಥಾಪನೆ ಮಾಡ್ತೀವಿ. ಆಮೇಲೆ ತಳವಾರದ ಸಮಸ್ಯೆ ಸುಮಾರು 2 ಗಂಟೆ ಮುಖ್ಯಮಂತ್ರಿಗಳೊಡನೆ ನಾವು ಬೆಳಗಾವಿ ಅಧಿವೇಶನ ಚರ್ಚೆ ಮಾಡಿದ್ದೇವೆ. ಈಗಾಗಲೇ 15,000-20,000 ಜನ ಈ ಸರ್ಟಿಫಿಕೇಟ್ ನಮ್ಮ ಜನ ಪಡ್ಕೊಂಡಿದ್ದಾರೆ. ಏನಾದರೂ ನ್ಯೂನತೆಗಳಿದ್ದರೆ ಅಧಿಕಾರಿಗಳಿಗೆ ಏನೋ ತ್ರಾಸು ಕೊಟ್ಟರೆ ಅವ್ರು ನೇರವಾಗಿ ನಾನು ಭೇಟಿ ಮಾಡಿದ್ರೆ ನಾನೇ ಮುಖ್ಯಮಂತ್ರಿಗಳಲ್ಲಿ ಹೋಗಿ ಅಥವಾ ಪ್ರಿಯಾಂಕ್ ಖರ್ಗೆ ಬಳಿ ಹೋಗಿ ಮತ್ತು ಅಧಿಕಾರಿಗಳು, ಜಿಲ್ಲಾಧಿಕಾರಿ ಭೇಟಿ ಮಾಡಿ ಅವ್ರದ್ದು ಏನು ಸಮಸ್ಯೆ ಪರಿಹಾರ ಮಾಡ್ತಕ್ಕಂಥ ಪ್ರಾಮಾಣಿಕವಾಗಿ ಮಾಡ್ತೀವಿ. ಬೇರೆ ಜಿಲ್ಲೆಗಳಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ ಸರ್ ತಾಳ್ವಾರ ಅಂತ, ಇಲ್ಲಿ ಗುಲ್ಬರ್ನಲ್ಲಿ ಕೊಡ್ತಾ ಇಲ್ಲ ಅಂತ ಭಾಳ ಜನ ಆರೋಪ ಇದೆ. ಇದರ ಬಗ್ಗೆ ಏನು ಹೇಳ್ತೀವಿ? ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಎಲ್ಲ ಕಡೆ ಹಲವಾರು ಸಮಾಜದವರಿಗೆ 100% ಕೊಟ್ಟಿದೆ. ಗುಲ್ಬರ್ಗದಲ್ಲಿ ಕೆಲವು ದಾಖಲೆಗಳು ತಂದೆ ಹೆಸರು ಕೋಲಿ ಮತ್ತು ತಾಯಿ ಹೆಸರು ಕೋಲಿ, ಇವರು ನಮಗೆ ತಳವಾರ ಅಂತ ಕೊಡಿ ಅಂತೇಳಿ ಕೆಲವು ಬಂದಿರ್ತಾರಲ್ಲ, ಅಂಥವು ಏನೋ ಕೆಲವು ನ್ಯೂನತೆಗಳು ಸರಿಪಡಿಸೋ ಸಲುವಾಗಿ ದಾಖಲೆಗಳು ಸರಿಯಾಗಿಲ್ಲ. ಅದು ಕೆಲವು ಹೆರಡಪ್ ಆಗಿರ್ಬೋದು. ನಾವು ಸಭೆಯಲ್ಲಿ ನಾವು ಮುಖ್ಯಮಂತ್ರಿಗೆ ನಿರ್ಣಯ ಮಾಡಿ ಹೇಳಿದ್ದೀವಿ, ನೈಜ ದಾಖಲೆ, ಪರಂಪರೆ, ಅವರ ವಿದ್ಯಾಭ್ಯಾಸ, ಶಾಲೆಯ ದಾಖಲಾತಿಗಳು ಎಲ್ಲ ಕಡೆ ತಳವಾರ ಅಂತಿದ್ದರು ಅವರು ಕೊಡಬೇಕು ಅಂತೇಳಿ ನಾವು ಹೇಳಿದ್ದೀವಿ. ಅದನ್ನು ಪ್ರಾಮಾಣಿಕವಾಗಿ ಈಗ ಕೋಲಿ, ಕಬ್ಬಲಿಗರಿಗೆ ಅವಕಾಶ ಸಿಗಬೇಕಾದ್ರೆ ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರ್ಕಿ ಎಂಬ ಪದಗಳು ಕೇಂದ್ರಕ್ಕೆ ಪ್ರಸ್ತಾವನೆ ಹೋದ್ರೆ ಮಾತ್ರ, ಕೇಂದ್ರದವರು ಮನಸ್ಸು ಮಾಡಿದ್ರೆ ಮಾತ್ರ. ಅದಕ್ಕಾಗಿ ನಾವು ಸುಳ್ಳು ಜಾತಿ ತೋರಿಸಿ ನಮ್ಮ ಸಮಾಜಕ್ಕೆ ಸರ್ಟಿಫಿಕೇಟ್ ಕೊಡೋದು ನಮ್ಮನ್ನು ಕಾಯಿಸಿಲ್ಲ, ನಮ್ಮ ಸಮಾಜಕ್ಕೂ ಇಲ್ಲ. ಯಾವುದು ನಿಜಶರಣ ಅಂಬಿಗರ ಚೌಡಯ್ಯನ ಜಯಂತಿಗೆ ಬಂದಂಥ ಎಲ್ಲ ಜನರಿಗೆ, ನಮ್ಮ ಸಮಾಜದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಪೋರ್ಟ್ ಮಾಡಿದ ಎಲ್ಲ
ಕಾರ್ಯಕ್ರಮದಲ್ಲಿ ಶಿವಾನಂದ ಪಾಟೀಲ್, ತಿಪ್ಪಣ್ಣ ರೆಡ್ಡಿ, ಮರಿಯಪ್ಪ ಹಳ್ಳಿ, ಶರಣಪ್ಪ ತಳವಾರ್, ಶಿವಕುಮಾರ್ ಶುಣಗಾರ್, ಶಿವಾನಂದ ಹುನಗುಂಟಿ ಹಾಗೂ ಭೀಮಣ್ಣ ಸಾಲಿ ಮಾತನಾಡಿದರು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ರಾವೂರಿನ ಸಿದ್ದಲಿಂಗಾಂಬ ಸ್ವಾಮಿಗಳು, ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು ಹಾಗೂ ಅಭಿನವ ಭೋಜಲಿಂಗೇಶ್ವರ ಮರಿದೇವರು ವಹಿಸಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೋಲಿ ಸಮಾಜದ ಅಧ್ಯಕ್ಷ ಮಲ್ಲು ಆಡಿನ್ ವಹಿಸಿದ್ರು. ವೇದಿಕೆಯಲ್ಲಿ ಕೋಲಿ ಸಮಾಜದ ಮುಖಂಡರು ಹಾಗೂ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು. ಜಯಂತ್ಯೋತ್ಸವದಲ್ಲಿ ರಾಜು ಸಣ್ಮ, ಭೀಮಶಂಕರ್ ಕೊಡಸ, ಕಾಶಿನಾಥ ಸಾಬಣ್ಣ ಕಾರೋಳಿ, ಶರಣಪ್ಪ ಬನ್ನಪ್ಪ, ಈಶಪ್ಪ ಕೋಲೆ, ಶಿವುವಾಡಿ, ಶಿವಬುರ್ಲಿ, ಮಲ್ಲಪ್ಪ ಗ್ವಾಡಿ, ಪರಮೇಶ್ ಗುಡುಬ, ಆನಂದ ಕೊಡಿಸ, ರಾಬಣ್ಣ ಕೊಲ್ಲೂರು ಸೇರಿದಂತೆ ನೂರಾರು ಜನರು ಪಾಲ್ಗೊಂಡಿದ್ದರು. ಭೀಮಶಂಕರ ಗೌಡ ಖೇಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶರಣು ಹಲಕಟ್ಟಿ ಸ್ವಾಗತಿಸಿದ್ರು. ಬಸವರಾಜ್ ಮುಗುಳುಕೋಡ ಕಾರ್ಯಕ್ರಮ ನಿರೂಪಿಸಿದ್ರು. ಶಿವಕುಮಾರ್ ಕಾರುಳ್ಳಿ ವಂದಿಸಿದ್ರು.